ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ಒಂದು ದೊಡ್ಡ ಡೆವಲಪ್ಮೆಂಟ್, ಯುದ್ಧ ಅನಿವಾರ್ಯ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಪ್ರಧಾನಿಯವರು 3 ನೆಲ ಜಲ ಆಕಾಶದ ಅಧಿಕಾರಿಗಳನ್ನು, ಸೈನ್ಯಾಧಿಕಾರಿಗಳನ್ನು ಕರೆದು ಮೀಟ್ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಪಹಲ್ಗಾಮದಲ್ಲಿ ನಡೆದಂಥ ಭಯೋತ್ಪಾದಕತೆ ಬಗ್ಗೆ ಇಂಥದನ್ನೆಂದೂ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಒಂದು ಫೈನಲ್ ಏನಾದರೂ ಮಾಡಬೇಕಾಗಿದೆ ಅಂತೇಳಿ ನಿರ್ಧಾರ ಮಾಡಿ ಎಲ್ಲರ ಜೊತೆ ಚರ್ಚೆ ಮಾಡಿದ್ದಾರೆ. ವಿರೋಧ ಪಕ್ಷಗಳ ಜೊತೆಗೆ ಚರ್ಚೆ ಮಾಡದೆ ಹೋದರೂ ಸಹಿತ ತಮ್ಮ ಪಕ್ಷ ಚರ್ಚೆ ಮಾಡಿದೆ. ಕಾಂಗ್ರೆಸ್ ಹೇಳಿ ಯಾವುದು ಮೋದಿಯವ್ರು ಬರಬೇಕಾಯಿತು, ಮತ್ತೇನು ಮಾಡಬೇಕಾಗಿತ್ತು, ಎಲ್ಲ ಮಾತಾಡಿ ಏನು ತಪ್ಪಿಲ್ಲ ಅದ್ರೊಳಗೆ. ಆದ್ರೆ ಈಗ ಮಾತ್ರ ಒಂದು ಫಾರ್ಮ್ ಡಿಸಿಷನ್ಗೆ ಬಂದಿದ್ದಾರೆ ಅಂತ ಅನ್ನಿಸ್ತದೆ. ಅದು ಮತ್ತೇನಲ್ಲ, ಯುದ್ಧನ ಅಥವಾ ಯುದ್ಧದಂಥದನ್ನು. ಯಾಕಂದರೆ ಈಗಾಗಲೇ 4 ಯುದ್ಧಗಳಾಗಿದ್ದಾವ. ಇಂದಿರಾಜಿಯವ್ರ ಕಾಲದಲ್ಲಿ ಆಗಿರ್ಬೋದು, ನಮ್ಮ ವಾಜಪೇಯಿಯವ್ರ ಕಾಲದಲ್ಲಿ ಆಗಿರ್ಬೋದು, ಇವರು ಸರ್ಜಿಕಲ್ ಸ್ಟ್ರೈಕ್ಸ್ ಮಾಡಿದ್ದಾರೆ. ಪುಲ್ವಾಮಾದಲ್ಲಿ ಆಗಿರ್ಬೋದು, ಉರಿಯಲ್ಲಿ ಆಗಿರ್ಬೋದು, ಇವೆಲ್ಲ ಭಯೋತ್ಪಾದನೆ ಇಲ್ಲಿವರೆಗೆ ಬೇಸತ್ತು ಹೋಗಿಬಿಟ್ಟಲ್ಲ. ಇದು ಮೇಲಿಂದ ರಿಪೀಟೆಡ್ಲಿ ಆಗ್ತಾನೆ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ಭಾರತದ ಸ್ಟೇಜ್ ಒಂದು ರೀತಿ ಬದಲಾಗಿದೆ. ಎಲ್ಲರಿಗೂ ಅನಿವಾರ್ಯ ಆಗಿದೆ. ಯಾಕೆ ಎಲ್ಲರಿಗೂ ಮಾರ್ಕೆಟ್ ಬೇಕಾಗಿದೆ. ಈಗಾಗಲೇ ಹೇಳಿದ್ದಾಗಿದೆ, ರಷ್ಯಾಕ್ಕೂ ಭಾರತ ಬೇಕು, ಅದೇ ಕಾಲಕ್ಕೆ ಚೈನಾಕ್ಕೂ ಬೇಕು, ಅಮೆರಿಕಕ್ಕೂ ಬೇಕು. ಈ 3 ಮುಖ್ಯ. ಯಾಕಂದರೆ ಯಾವುದೇ ದೇಶದಲ್ಲಿ ಯುದ್ಧ ನಡೀತಾ ಇದ್ದರೆ ಅದರಿಂದ ಇವರು ಯಾರಾದರೂ ಒಬ್ಬರು ಇದ್ದೇ ಇರ್ತಿರ್ತಾರೆ. ಈಗ 3 ಜನಕ್ಕರು ಭಾರತದ ಪೇಟೆ ಬೇಕಾಗಿದೆ, ಪಾಕಿಸ್ತಾನ ಅಷ್ಟೊಂದು ಬೇಕಾಗಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡ ಎಟ್ ಎನಿ ಕಾಸ್ಟ್ ಲಾಹೋರದವರೆಗೆ ಅಥವಾ ಲಾಹೋರ್ ನಮ್ಮೊಳಗೆ, ಜೊತೆಗೆ ಪಾಕ್ ಹಿಡ್ಕೊಂಡಂಥ ಎಲ್ಲ ಪ್ರದೇಶವನ್ನು ನಮ್ಮೊಳಗೆ POK ಪಾಕಿಸ್ತಾನ್ ಆಕ್ಯುಪೈಡ್